ಇಲ್ಲೆಲ್ಲ ಬಂದಿರೋ ನಮ್ಮ ಮಾಧ್ಯಮ ಮಿತ್ರಗಳಿಗೂ ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನಾನು ಧನ್ಯವಾದ ಹೇಳ್ತಿದ್ದೀನಿ. ನಾನು ಕಿರಣ್ ಕುಮಾರ್ ಎಸ್. ನಾನು ವಿನಾಶಕಲಲ್ಲಿ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಹೊಸ ಸಿನಿಮಾ. ನನ್ನ ನಾನು ಕಾಣೆ ಆಗಿದ್ರಲ್ಲಿ ಅಸಿಸ್ಟೆಂಟ್ ವರ್ಕ್ ಮಾಡಿದೆ. ಆಮೇಲೆ ಗಾರ್ಡೋ ಸಿನಿಮಾ ವರ್ಕ್ ಮಾಡಿದೆ. ಆಮೇಲೆ ಕಟ್ಲೆಸ್ ಸಿನಿಮಾ ವರ್ಕ್ ಮಾಡಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದೆ. ಇವಾಗ ನನಗೆ ಒಂದು ಸಿನಿಮಾ ಮಾಡೋಕ್ಕೆ ಆಸೆ ಆಯಿತು. ನಾನೊಂದು ಕತೆ ಮಾಡಿ ಇವಾಗ ನಮಗೆ ಹೊಸ ಕಲಾವಿದರಿಗೆ ಒಂದು ಮಾಡ್ಬೇಕಂತ ಆಸೆ ಆಯಿತು. ಇವತ್ತು ನಮಗೆ ಪ್ರೊಡ್ಯೂಸರ್ಸು ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಇವತ್ತು ಈ ಸಿನಿಮಾ ಮಾಡ್ತಾ ಇದ್ದೀವಿ ನಾವು. ವಿನಾಶ ಕಾಲೆ ಅಂತಂದರೆ ಜನ ಶಾರ್ಟ್ ಟೆಂಪರ್ ಹೋದಾಗ ವಿಪರೀತ ಬುದ್ಧಿ ಅಂತಾರೆ. ಅಂದರೆ ವಿನಾಶ ಕಾಲ ವಿಪರೀತ ಬುದ್ಧಿ ಅಂತ, ಅದೆಲ್ಲ ನಾವು ವಿನಾಶ ಕಾಲೆ ಅಂತ ಕೊಟ್ಟಿದ್ದೀವಿ. ಸ್ಟಾನ್ ಟೆಂಪರಲ್ಲಿ ದುಡ್ಡು ಮಾಡೋಕ್ಕೆ ಹೋದಾಗ ಏನನ್ನ ಹಾಕ್ತಾರೆ ಅಂದರೆ ಕತೆ ಇದು. ಈಗ ಒಂದು ದೈವ ಸಂಬಂಧಪಟ್ಟ ಕೈ ಹಾಕಾಗ ಏನನ್ನ ಹಾಕ್ತಾರೆ ಅಂದರೆ ಕತೆ ಇದು. ಇವ್ರು ಫಾಸ್ಟ್ ಹಳ್ಳಿಗೆ ಹೋದ್ಮೇಲೆ ಬರಲ್ವ ಅದೇ. ಆರ್ಟಿಸ್ಟ್ಗಳು ಎಲ್ಲ ಮಾತಾಡ್ತಿದ್ದೀವಿ ಸರ್, ಅಥವಾ ಶೋಭರಾಜ್ ಅವ್ರ ಮಾತಾಡ್ತಾ ಇದ್ದೀವಿ, ಎಲ್ಲ ಫೈನಲ್ ಮಾಡ್ತಾ ಇದ್ದೀವಿ ಆರ್ಟಿಸ್ಟ್ಗಳು. ಅದಕ್ಕೋಸ್ಕರ ಸರ್ ಜಾಲ ಬಂದು ಹಾರರು ಸಸ್ಪೆನ್ಸ್ ಮೂವಿ ಮೈಥಾಲಜಿ. ಇವರು ಒಂದು ಫ್ರೆಂಡ್ ಕ್ಯಾರೆಕ್ಟ್ರು ಎಲ್ಲ. ಎಲ್ಲ ಒಂದು ಮಿಡಲ್ ಕ್ಲಾಸಲ್ಲಿ ಹುಟ್ಟಿರ್ತಾರೆ. ಇಷ್ಟೆಲ್ಲರಿಗೂ ರಿಚ್ ಆಗಬೇಕು ಆಸೆ ಇರ್ತದೆ. ಅಂದರೆ ದೊಡ್ಡ ಲೈಫ್ ಅಚೀವ್ ಮಾಡ್ತಾರೆ ಹೋಗ್ತಾರೆ. ಅವಾಗ ಸ್ಟಾರ್ಟ್ ಟೇಪಲ್ಲಿ ದುಡ್ಡು ಮಾಡೋಕ್ಕೆ ಪ್ಲಾನ್ ಆಗ್ತಾರೆ. ಯಾವಾಗ ದೊಡ್ಡ ಕೈ ಹಾಕಕ್ಕೆ ಹೋಗೋದು ಅವಾಗ ಏನಾಗ್ತದೆ ಕತೆ ಇದೆ ಸರ್. ಮೇಡಮ್ ಇದು ರಿಯಲ್ ಆಗಿದೆ, ಅದಕ್ಕೋಸ್ಕರ ಸರ್. ಅದು ಸರ್ ನನ್ನ ನನ್ನ ಸ್ನೇಹಿತರಲ್ಲಿ ಆಗಿದೆ ಆ ಥರ. ಶಾರ್ಟ್ ಪೇಪರ್ಗೆ ಮಾಡೋಕ್ಕೆ ಹೋಗಿ ಅವ್ರು ತುಂಬಾ ಅನುಭವಿಸಿದ್ದಾರೆ. ಅದು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಅದಕ್ಕೋಸ್ಕರ ಈ ಕತೆ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಜೊತೆಗೆ ಇರ್ತಾರೆ ಎಲ್ಲ ಜೊತೆಗೆ ಇರ್ತಾರೆ. ಅಲ್ಲ ಸರ್, ಇದು ಹೆಂಗಂತಂದರೆ ಆಲ್ಮೋಸ್ಟ್ ಇದು ಒಳ್ಳೊಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹುಟ್ಟಿರ್ತಾರೆ. ರಿಚಾಗಿ ಬದುಕಬೇಕನ್ನೋ ಆಸೆ ಇರುತ್ತೆ. ಯಾಕೆ ಅವ್ರಿಗೆ ಎಜುಕೇಷನ್ಸ್ ಮಾಡಿ ದುಡ್ಡು ಮಾಡೋಕ್ಕಾಗಲ್ಲ, ಒಳ್ಳೆ ಕಡೆ ಸ್ಯಾಲ್ರಿಗೂ ಸಿಗಲ್ಲ. ಸ್ಟಾರ್ಟ್ ಟೇಪರ್ಗೆ ಹೋದಾಗ ನಾವೇನೇನು ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಇದು ಹೋಗೋದು ಕತೆ. ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಇದರಲ್ಲಿ ಎಲ್ಲ ಫ್ರೆಂಡಾಗಿ ಹೋಗ್ತಾರೆ. ಜೋಡಿ ಇರೋ ಎಲ್ಲ ಫ್ರೆಂಡ್ಸ್ ಆಗಿ ಹೋಗೋದು. ಜೋಡಿ ಆಗಲ್ಲ ಅದ್ರಲ್ಲಿ. ಹೀರೋಯಿನ್ಗಳು ಸ್ವಲ್ಪ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಫೈನಲ್ ಆಗಿಲ್ಲ ಕೆಲವರು, ಅದಕ್ಕೋಸ್ಕರ. ಹೀರೋ ಇರೋದು 5 ಜನ ಹುಡುಗರು, 5 ಜನ ಹುಡುಗಿರು. ಬಟ್ ಇವರೆಲ್ಲ ಕ್ಯಾರೆಕ್ಟರ್ ವೈಸ್ ಮಾಡ್ತಾ ಇದ್ದಾರೆ. ಸಾಂಗ್ಸ್ 3 ಇದೆ ಸರ್, 3 ಸಾಂಗ್ಸ್ ಇದೆ ಸರ್. ಎಲ್ಲ ಬಂದು ಚಿಕ್ಕಮಂಗ್ಳೂರು ಶೂಟಿಂಗ್ ಪ್ಲಾನ್ ಮಾಡ್ತಾ ಇದ್ದೀವಿ. ಬೆಂಗಳೂರೆಲ್ಲ ಚಿಕ್ಕಮಂಗ್ಳೂರು ಅಲ್ಲಿ ಒಂದೇ ಶೂಟಿಂಗ್ ಅಲ್ಲೇ ಅವು ಮಾರ್ಚ್ ಸ್ಟಾರ್ಟ್ ಮಾಡ್ತೀವಿ ಸರ್. ಮಾರ್ಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪಾವನಿ ಅಂತ. ನಾನು ಬೆಂಗಳೂರು ಹುಡುಗಿನೇ. ಇದಕ್ಕಿಂತ ಮುಂಚೆ ನಾನು ಒಂದು ಮೂವಿ ಆಲ್ರೆಡಿ ಸೈನ್ ಮಾಡಿದ್ದೀನಿ, ಒಂದು 2-3 ಪ್ರಾಜೆಕ್ಟ್ಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಸರ್ ನನಗೆ ಈ ಮೂವಿಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಆ್ಯಂಡ್ ದಾಸ್ ಸರ್ ನನ್ನ ಈ ಮೂವಿ ಕ್ಯಾಸ್ಟ್ ಮಾಡಿದ್ದಕ್ಕೆ. ಸರ್ ನಾನು ಒನ್ ಆಫ್ ದ ಲೀಡ್ ಈ ಮೂವಿಯಲ್ಲಿ. ಹಾಂ ಸರ್, ಇದಕ್ಕಿಂತ ಮುಂಚೆ 2 ಫಿಲಮ್ ಅಗ್ರಿಮೆಂಟ್ ಆಗಿದೆ. ಇದಕ್ಕಿಂತ ಮುಂಚೆ 2 ಮೂವಿ ಅಗ್ರಿಮೆಂಟ್ ಆಗಿದೆ, ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಚನಾ, ನಾನು ಬೆಂಗಳೂರು ಹುಡುಗಿನೇ. ಸೊ ಈ ಸಿನಿಮಾ ಹೆಸರು ವಿನಾಶಕಾಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ಇಲ್ಲಿ ಬಂದಿರೋರಿಗೆಲ್ಲರಿಗೂ ಧನ್ಯವಾದಗಳು, ಹಾಗೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಕಿರಣ್ ಸರ್ಗೆ ಥ್ಯಾಂಕ್ಸ್ ನನ್ನ ಲೀಡಾಗಿ ತೊಗೊಂಡಿದ್ದಕ್ಕೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಏನಂದರೆ ಶ್ರೇಯಾ ಅಂತ ಇದೆ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಹೆಂಗೆ ಅಂದರೆ, ಇವ್ರು ಹೇಳಿದ ಥರ ಒಂದು ಶಾರ್ಟ್ಕಟ್ಟಲ್ಲಿ ನಾವು ಹೆಂಗೆ ದುಡ್ಡನ್ನ ಮಾಡ್ತೀವಿ ಅನ್ನೋದೇ ಒಂದು ಕಾನ್ಸೆಪ್ಟ್. ಸೊ ನನ್ನ ಲೈಫಲ್ಲಿ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಆಗಿರ್ತೀನಿ. ನಂಗೆ ತಂದೆ ಇರಲ್ಲ, ನಂಗೆ ತಾಯಿ ಇರ್ತಾರೆ. ಅವರು ಡಬಲ್ ಡಿಗ್ರಿ ನನಗೆ ಕಷ್ಟಪಟ್ಟು ಓದಿಸಿರ್ತಾರೆ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದು ನಾನು ಹೇಗೆ
ಆ ಸ್ಯಾಲ್ರಿಯಲ್ಲಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ನಂಗೆ ಕೆಲಸ ಸಿಕ್ಕಿರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆದರೂ ನಂಗೆ ಸ್ವಲ್ಪ ಜಾಸ್ತಿ ಲಕ್ಸುರಿ ಲೈಫ್ ನೋಡಬೇಕು, ಬ್ಯಾಂಗ್ಳೂರಲ್ಲಿ ಹೆಂಗಿರಬೇಕು ಏನು ಎತ್ತ ಅಂತ, ಅದಕ್ಕೆ ನಾವು ದುಡ್ಡು ಮಾಡೋದು ಏನಿರುತ್ತಲ್ಲ ಅದೇ ಈ ಮೂವಿ. ಹೌದು ಸರ್. ಹೆಡ್ಡ ಅಂತ ಅದು ಇಲ್ಲ ಟ್ರೇಲರ್ ಅಷ್ಟೇ ರಿಲೀಸ್ ಆಗಿದೆ, ಆನ್ ಗೋಯಿಂಗ್ ಸಿನಿಮಾ. ಅದಕ್ಕಿಂತ ಮುಂಚೆ ಮಾಡಿದ್ದೀನಿ ಸೀರಿಯಲ್ ಮಾಡಿದ್ದೀನಿ, ಆ್ಯಡ್ ಶೂಟ್ಸು, ಆಲ್ಬಮ್ ಸಾಂಗ್ಸ್ ಮತ್ತು ಶಾರ್ಟ್ ಮೂವೀಸ್ ಅಂತೂ ಮಾಡ್ತಾ ಇರ್ತೀನಿ. ತುಂಬ ಮಾಡಿದ್ದೀನಿ ಸರ್. ಮತ್ತು ಶಾಂತಂ ಪಾಪಂ ನಾಳೆ ಎಪಿಸೋಡ್ ಬರ್ತಾ ಇದೆ ನಂದು, ನಾನು ಅದರಲ್ಲೂ ಲೀಡಾಗಿ ಮಾಡಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ವೈಷ್ಣವಿ ಅಂತ. ನಾನು ಆ್ಯಕ್ಚುಲಿ ಧಾರವಾಡ ಹುಡುಗಿ, ಬಟ್ ಇವಾಗ ಬೆಂಗಳೂರಲ್ಲೇ ಇದ್ದೀನಿ. ಸೊ ಇದು ಬಂದುಬಿಟ್ಟು ಈ ಪ್ರಾಜೆಕ್ಟಿಗೆ ನಾನು ಫಸ್ಟ್ ಆಫ್ ಆಲ್ ನೀವೆಲ್ಲರೂ ನಿಮ್ಮ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಪ್ರಾಜೆಕ್ಟಿಗೆ ನನಗೆ ಕಾಸ್ಟಿಂಗ್ ಮಾಡಿರೋ ಚೇತನ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ ಆಫ್ ದ ಲೀಡ್ ಆಗಿ ಅವಕಾಶ ಕೊಟ್ಟಿದ್ದು ಕಿರಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಮೂವಿಯಲ್ಲಿ ನಾನು ಅಷ್ಟೇ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರಲ್ಲೇ ಕಾಣಿಸ್ಕೊತೀನಿ. ಆ್ಯಂಡ್ ತುಂಬ ಖುಷಿ ಇದೆ. ಕತೆ ಕೇಳಿದಾಗ ನನಗೂ ಒಂದು ಎಕ್ಸೈಟ್ಮೆಂಟ್ ಬಂತು, ಬಿಕಾಸ್ ಸರ್ ಹೇಳೋ ಒಂದು ವೇ ತುಂಬ ಕ್ರಿಯೇಟಿವ್ ಆಗಿದೆ. ಅವ್ರು ಪ್ಲ್ಯಾನ್ ಮಾಡಿರೋ ಒಂದು ಡೈರೆಕ್ಷನ್ ಸ್ವಲ್ಪ ಯೂನಿಕ್ ಆ್ಯಂಡ್ ಕ್ರಿಯೇಟಿವ್ ಆಗಿ ಬರುತ್ತೆ. ಸೊ ಅದಕ್ಕೆ ಒಂದು ಎಕ್ಸೈಟ್ಮೆಂಟ್ ಇದೆ. ಸೊ ಎಲ್ಲರೂ ಹಾಗೆ ಸಪೋರ್ಟ್ ಮಾಡಬೇಕು, ಹೊಸ ಪ್ರತಿಭೆಗಳು ನೀವೇ ಸಪೋರ್ಟ್ ಮಾಡಬೇಕು ಆ್ಯಂಡ್ ಬೆಂಬಲಿಸಬೇಕು ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಿಷಿಕಾ ಗೌಡ, ತುಮಕೂರು ಹುಡುಗಿ. ತುಂಬ ಆಸೆಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದೆ. ಒಂದು ಹೊಸದಾಗಿ ಬಂದು ನಾನು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಸಿಕ್ಕಿದೆ ನನ್ನ ಫ್ರೆಂಡು ಕಿರಣ್ ಅವರು. ತುಂಬ ಖುಷಿ ಆಯಿತು. ಈ ಮೂವಿಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆಮೇಲೆ ಇನ್ನು ನಾನು ತುಂಬ ಆಸೆಗಳನ್ನ ಕಟ್ಕೊಂಡಿದ್ದೆ, ಅದೇನೂ ಆಗ್ತಾ ಇರಲಿಲ್ಲ. ಕೇಳಿಸ್ತಾ ಇಲ್ಲ. ಓಕೆ, ಇದು ನನ್ನ ಫಸ್ಟ್ ಮೂವಿ. ನನಗೆ ಆಪರ್ಚುನಿಟಿ ಕೊಟ್ಟಿದ್ದೆ ನನ್ನ ಫ್ರೆಂಡ್ ಕಿರಣ್ ಅವರು. ಸ್ಟಾರ್ಟಿಂಗ್ ಸ್ಟೋರಿ ಕೇಳಿದಾಗ ತುಂಬ ಖುಷಿ ಆಯಿತು. ಸೊ ಒಪ್ಕೊಂಡು ನಾನು ಇದು ಮಾಡೋಣ ಅಂತ ಅಂದ್ಕೊಂಡೆ. ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಟೀಮ್ನ ಸಪೋರ್ಟ್ ಮಾಡಕ್ಕೆ ಬಂದಿರೋ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗಿಂತ ಅದ್ಭುತವಾದ ಆಪರ್ಚುನಿಟಿ ಕೊಟ್ಟಿರೋ ನಮ್ಮ ನಿರ್ದೇಶಕರು ಕಿರಣ್ ಸರ್ಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶ್ರೀನಿಧಿ ಅಂತ. ನಾನು ಬೆಂಗಳೂರು ಹುಡುಗಿನೇ. ಮತ್ತು ನಾನು ಸೀರಿಯಲಲ್ಲಿ ವರ್ಕ್ ಮಾಡಿದ್ದೀನಿ ಮತ್ತು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಲೀಡಾಗಿ ಮಾಡ್ತಿರೋ ಮೊದಲನೇ ಸಿನಿಮಾ ಇದೆ ಅಂತ ಹೇಳ್ಬೋದು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳ್ದಂಗೆ ಇದು ಒಂದು ಹಾರರ್ ಸಸ್ಪೆನ್ಸ್ ಇರೋವಂಥ ಸಿನಿಮಾ. ಮತ್ತು ನಮ್ಮ ಅತಿ ಆಸೆಯಿಂದ, ಮನುಷ್ಯನ ಅತಿ ಆಸೆಯಿಂದ ಆಗೋ ಪರಿಣಾಮಗಳ ಬಗ್ಗೆ ಈ ಸಿನಿಮಾ ತುಂಬ ಚೆನ್ನಾಗೇ ಹೇಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಥ್ಯಾಂಕ್ ಯು ಸೊ ಮಚ್. ಶೋಭಾ ಅಂತ. ನಮಸ್ಕಾರ, ನನ್ನ ಹೆಸರು ಶೋಭಾ ಅಂತ. ಈ ಮೂವಿಗೆ ನನಗೆ ಅವಕಾಶ ಕೊಟ್ಟಿರೋ ಕಿರಣ್ ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳ್ತೀನಿ. ನಾನು ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ. ಅಯ್ಯೋ, ನನ್ನ ಮಾತೇ ಬರ್ತಾ ಇಲ್ಲ, ತುಂಬ ಇದಾಗತ್ತು. ಅಜ್ಜಿ, ಈ ಮೂವಿ ಎಲ್ಲರೂ ನೋಡಬೇಕಿತ್ತು. ಈ ಮೂವಿ ವಿನಾಶಕಾಳಿ ಅಂದರೆ ಎಷ್ಟೋ ಜನರು ತುಂಬ ಇದನ್ನೆಲ್ಲ ನೋಡ್ಬಿಟ್ಟು ತಿಳ್ಕೊಬೇಕು. ಇಂಥ ಮೂವಿ ಬರ್ತಾ ಇದೆ, ಜನಗಳು ಈ ಥರ ನಡೀತಾ ಇದ್ದಾರೆ ಅಂತ ಎಲ್ಲರೂ ನೋಡ್ಬಿಟ್ಟು ತಿಳ್ಕೊಬೇಕು. ನನ್ನ ಪಾತ್ರ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದು ಹೆಂಗೆ ಹೇಳಿ, ಅಗೋರಿಗೆ ಆಪೋಸಿಟ್ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಕ್ಯಾರೆಕ್ಟರ್ ಸೀರಿಯಲ್ ಮಾಡಿದ್ದೀನಿ, ವಾರಸ್ದಾರ ಸೀರಿಯಲ್ ಮಾಡಿದ್ದೀನಿ. ಮೂವಿ ಅಂತೂ ಮಾಡಲಿಲ್ಲ. ಇವಾಗ ಮೂವಿಗೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಕಿರಣ್ ಸರ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಜಗ್ಗು, ಡಾನ್ಸ್ ಮಾಸ್ಟರ್. ಸುಮಾರು ಒಂದು 28-30 ವರ್ಷದಿಂದ ಇದೇ ಇಂಡಸ್ಟ್ರಿಲಿದ್ದೀನಿ. ಒಂದು ಸುಮಾರು 104 ಚಿತ್ರಕ್ಕೆ ನೃತ್ಯ ನಿರ್ದೇಶನ ಮಾಡಿದ್ದೀನಿ. ಇದು ನಮ್ಮ ಕಿರಣ್ ಸರ್ ಹೊಸಬರು ಟೀಮು. ಒಬ್ಬ ಅನುಭವಿ ಕೊರಿಯೋಗ್ರಾಫರ್ಗೆ ಕೊಡಬೇಕು, ಅನುಭವ ಇರುವಂಥವ್ರಿಗೆ ಸ್ವಲ್ಪ ಕೆಲಸ ಕೊಡಬೇಕು ಅಂತೇಳಿ ಕರೆದು ಕೆಲಸ ಕೊಟ್ಟಿದ್ದಾರೆ. ಆಮೇಲೆ ಹೊಸಬರು ಸಿನಿಮಾ ಮಾಡ್ತಾ ಇದ್ದಾರೆ, ಬಹಳ ಖುಷಿ ಆಗುತ್ತೆ. ಎಷ್ಟೋ ಜನ ಇವಾಗ ನಾವು ನೋಡ್ತಾನೆ ಇದ್ದೀವಿ, ಮೊನ್ನೆ ಎಲ್ಲ ನಮ್ಮ ಮಂಜು ಕೊಯ್ಯವ್ರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಇದಕ್ಕೆ. ಆಲ್ಮೋಸ್ಟ್ ಈ ಥರ ಹೊಸಬರು ಬರಲಿ, ಹೊಸ ಸಿನಿಮಾಗಳು ಮತ್ತೆ ಸ್ಟಾರ್ಟ್ ಆಗಲಿ, ಮತ್ತೆ ಟೆಕ್ನಿಷಿಯನ್ಗೆಲ್ಲ ಕೆಲಸ ಕೊಡಲಿ, ಮತ್ತೆ ಥಿಯೇಟ್ರೆಲ್ಲ ತುಂಬಲಿ ಅಂತ ಕೇಳ್ಕೊತೀನಿ. ನಮಸ್ತೆ ಕಿರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.